ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ HDFC ಮತ್ತೆ HDFC ಬ್ಯಾಂಕ್ ನ ಲಿಮಿಟೆಡ್ ನ ಒಂದು ಮರ್ಜರ್ ಏನಿದೆ ಆ ಒಂದು ನ್ಯೂಸ್ ನ ಒಂದು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿ ಬಂದು ಬ್ರಿಲಿಯಂಟ್ ಒಂದು ಮೂವ್ಮೆಂಟ್ ಕೊಡ್ತು ಅಂತ ಹೇಳ್ಬೋದು. ಒನ್ಸ್ ಇನ್ ಲೈಫ್ ಟೈಮ್ ನಮ್ಗೆ ಹೆಂಗ್ ಒಂದು ಲಾಟ್ರಿ ಹೊಡಿತೆ ಆ ರೀತಿ ಒಂದು ಮೂವ್ಮೆಂಟ್ ಕೊಡ್ತು ಅಂತ ಹೇಳ್ಬೋದು. ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ ನಾನು ಬೆಳಿಗ್ಗೆ ನೋಡ್ತಿದ್ದೆ. ಸೊ ಹತ್ರ ಒಂದು 3.5% ಗಂಟ ಅಪ್ ಹೋಗಿದ್ದು, 1,500 ಗಂಟ ಅಪ್ ಹೋಗಿತ್ತು ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನಿಫ್ಟಿ ಸಹ ಹತ್ರ ಒಂದು 350 ಪಾಯಿಂಟ್ಸ್ ಗಂಟ ಅಪ್ ಟ್ರೆಂಡ್ ಹೋಗಿತ್ತು ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈ ನ್ಯೂಸ್ ಒಂದು ಬೆಳಿಗ್ಗೆ ಏನೋ ಫ್ಲಾಶ್ ಆಯ್ತು, ಅದಾದ್ಮೇಲೆ ಸುಮಾರು ಒಂದು ಶಾರ್ಟ್ ಕವರಿಂಗ್ ಸಹ ಆದ್ಮೇಲೆ ಈ ಏನಂತಾರೆ ಕೆಲವೊಂದು ಸ್ಟ್ರೈಕ್ ಪ್ರೈಸ್ ಗಳ ಒಂದು ಶಾರ್ಟ್ ಕವರಿಂಗ್ ಆದ್ಮೇಲೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಮೂವ್ಮೆಂಟ್ ಕೊಡ್ತು ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ನ್ಯೂಸ್ ಶೇರ್ ಮಾಡೋಕ್ಕಿಂತ ಮುಂಚೆ ನಾನು ಕೊಡೋ ಒಂದು ಇನ್ಫಾರ್ಮೇಶನ್ ನನ್ನ ಸಬ್ಸ್ಕ್ರೈಬರ್ಸ್ ಅದ್ರ ನನ್ನ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಈ ಒಂದು ನ್ಯೂಸ್ ಬಂದ್ಮೇಲೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಯ್ತು. ಅದ್ರ ಜೊತೆಗೆ ಇನ್ನೂ ನಾನೇನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ ಪ್ರಾಬಬಲಿ ಮಾರ್ಕೆಟ್ 18,200 ಅಂತ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಆ ಒಂದು ಎಕ್ಸ್ಪೆಕ್ಟೇಷನ್ ಏನಕ್ಕೆ ರೀಚ್ ಆಗಿಲ್ಲ ಅಂತ ನೋಡ್ತಿದ್ರೆ ನಾನು ಚಾರ್ಟ್ ಸಹ ನೋಡ್ತಾ ಇದ್ದೀನಿ. ಸೊ ಏನಕ್ಕೆ ಹೋಗಿಲ್ಲ ಅಂತ ಮೇಜರ್ ರೀಸನ್ ಅಂತಂದ್ರೆ ರಿಲಯನ್ಸ್ ಮತ್ತೆ ಇನ್ಫೋಸಿಸ್ ಬಂದು ಸ್ವಲ್ಪ ವೀಕ್ ಇತ್ತು ಅಂತ ಹೇಳ್ಬೋದು. ಓವರ್ ಆಲ್ ಒಂದು ಮಾರ್ಕೆಟ್ ಟ್ರೆಂಡ್ ನೋಡೋದು. ಅದನ್ನ ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ಅಂತೂ ಬ್ರಿಲಿಯಂಟ್ ನೀವು ಹೇಳಂಗೆ HDFC ಲಿಮಿಟೆಡ್ HDFC ಬ್ಯಾಂಕ್ ಸೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಇತ್ತು ಅಂತ ಹೇಳ್ಬೋದು. ಓಕೆ, ಇವಿಷ್ಟು ಆದ್ಮೇಲೆ ಈ ಒಂದು ಬ್ಯಾಂಕ್ ನ ಒಂದು ಮರ್ಜರ್ ಡೀಲ್ ಏನಿದೆ ಅಂತ ಎಕ್ಸ್ಪ್ಲನೇಷನ್ಸ್ ಕೊಟ್ಬಿಡ್ತೀನಿ. HDFC ಲಿಮಿಟೆಡ್ ಜೊತೆಗೆ HDFC ಬ್ಯಾಂಕ್ ನ ಒಂದು 2 ಸಪರೇಟ್ ಲೀಗಲ್ ಎಂಟಿಟಿಗಳು ಮರ್ಜ್ ಆಗ್ತಿದೆ. ಸೊ ಈ ಒಂದು ಡೀಲ್ ನ ಒಂದು ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ HDFC ಲಿಮಿಟೆಡ್ ಬಂದು 41% ಸ್ಟೇಕ್ HDFC ಬ್ಯಾಂಕ್ ನಲ್ಲಿ ಅಕ್ವಿಸಿಷನ್ಸ್ ಮಾಡ್ಕೊಂತಿದ್ದಾರೆ. ಅದ್ರ ಜೊತೆಗೆ HDFC ಟು ಬಿ ಮರ್ಜ್ಡ್ ವಿತ್ HDFC ಬ್ಯಾಂಕ್ ಅನ್ನೋ ಇನ್ಫಾರ್ಮೇಶನ್ ಸಹ ನೀವು ತಿಳ್ಕೊಬೇಕು. ಸೊ ಅದ್ರ ಜೊತೆಗೆ HDFC ಲಿಮಿಟೆಡ್ ನ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ 42 ಶೇರ್ಸ್ ಸಿಗುತ್ತೆ. ಅವರು 25 ಶೇರ್ಸ್ HDFC ಲಿಮಿಟೆಡ್ ಅಲ್ಲಿ ಇಟ್ಟಿದ್ರೆ HDFC ಬ್ಯಾಂಕ್ ನ ಶೇರ್ಸ್ ನ 42 ಶೇರ್ಸ್ ಕೊಡ್ತಿದ್ದಾರೆ. ಸೊ ರಿಪೀಟ್ ಮಾಡ್ತಿದ್ದೀನಿ, ನೀವು HDFC ಲಿಮಿಟೆಡ್ ಅಲ್ಲಿ 25 ಶೇರ್ ಇಟ್ಟಿದ್ರೆ HDFC ಬ್ಯಾಂಕ್ ನ 42 ಶೇರ್ಸ್ ಕೊಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ HDFC ಬ್ಯಾಂಕ್ ನ ಶೇರ್ ಪ್ರೈಸ್ HDFC ಲಿಮಿಟೆಡ್ ನ ಶೇರ್ ಪ್ರೈಸ್ ಸ್ವಲ್ಪ ಒಂದು ತುಂಬಾ ಒಂದು ವೇರಿಯೇಷನ್ಸ್ ಇರೋದ್ರಿಂದ ಈ ಒಂದು ಡೀಲ್ ಸಹ ನಡೀತಿದೆ ಅಂತ ಹೇಳ್ಬೋದು. 42 ಫಾರ್ 25 ಶೇರ್ಸ್ ಹೆಲ್ಡ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಡೀಲ್ ಏನಾದ್ರು ಕಂಪ್ಲೀಷನ್ ಆಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಎರಡು ಕಂಪನಿಗಳಲ್ಲಿ ಸಪರೇಟ್ ಲೀಗಲ್ ಎಂಟಿಟಿ ಏನಿದೆ ಇವ್ರು ಕೊಡುವಂತ ಸರ್ವಿಸಸ್ ಗಳಲ್ಲಿ ಸಿಕ್ಕಾಪಡೆ ಒಂದು ಕಾಸ್ಟ್ ಎಫಿಷಿಯನ್ಸಿ ಸಹ ಆಗುತ್ತೆ. ಅದ್ರ ಜೊತೆಗೆ ಆ ಒಂದು ಕಾಸ್ಟ್ ರಿಡಕ್ಷನ್ ಅಥವಾ ಕಾಸ್ಟ್ ಕಂಟ್ರೋಲ್ ಅಂತ ಕರೀತಾರೆ ನಮ್ಮ ಒಂದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಟರ್ಮಿನಾಲಜಿ ಇದೆ. ಆ ರೀತಿ ಒಂದು ಕಾಸ್ಟ್ ಎಫಿಷಿಯನ್ಸಿ ನ ಇವರ ಸೂಪರ್ ಆಗಿ ಏನಾದ್ರು ಅಚೀವ್ಮೆಂಟ್ ಮಾಡ್ತು ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ಸ್ ಯಾರು ಮಾಡಿರ್ತಾರೆ ಅವ್ರಿಗೆ ಒಂದು ಅಡಿಷನಲ್ ವೆಲ್ತ್ ಕ್ರಿಯೇಟ್ ಮಾಡುವಂತ ಒಂದು ಆಪರ್ಚುನಿಟಿ ಈ ನಮ್ಮ ಡೀಲ್ ಕೊಡ್ತಿದೆ ಅಂತ ಹೇಳ್ಬೋದು. ವಿಚ್ ಇಸ್ ಬ್ರಿಲಿಯಂಟ್ಲಿ ಇಟ್ಸ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಈ ಒಂದು ಡೀಲು ಒಂದು ನಮ್ಮ ಒಂದು ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್ RBI ಆಗಿರ್ಬೋದು, SEBI ಆಗಿರ್ಬೋದು, ಈ ರೀತಿ ಒಂದು ಬೇರೆ ಬೇರೆ ಒಂದು ಅಥಾರಿಟೀಸ್ ಏನಿದೆ, ಲೀಗಲ್ ಅಥಾರಿಟಿ ಬಾಡಿಗಳೇನಿದೆ ಅವಷ್ಟು ಅಪ್ರೂವಲ್ಸ್ ಬಂದ್ಮೇಲೆ ಈ ಒಂದು ಡೀಲ್ ಏನಾದ್ರು ಕಂಪ್ಲೀಷನ್ ಆಗಿದೆ. ಪ್ರಾಬ್ಲಮ್ ಒಂದು 6 months 1 year ಈ ರೀತಿ ತಗೊಂಬೋದು. ಎಷ್ಟು ಟೈಮ್ ಫ್ರೇಮ್ ಅಂತ ಇನ್ನು ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಈ ರೀತಿ ಡೀಲ್ ಆದ್ಮೇಲೆ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಅಡಿಷನಲ್ 7 to 8% ಇನ್ವೆಸ್ಟ್ಮೆಂಟ್ಸ್ ಮಾಡುವಂತ ಅಪರ್ಚುನಿಟಿ ಈ ನಮ್ಮ ಡೀಲ್ ಅಲ್ಲಿ ಸಿಗೋದ್ರಿಂದ HDFC ಬ್ಯಾಂಕ್ ಅಲ್ಲಿ ಮತ್ತೆ ಅಡಿಷನಲ್ ಆಗಿ ಒಂದು ಗ್ರೋತ್ ಸಿಗುವಂತ ಆಪರ್ಚುನಿಟಿ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸೊ ನನ್ನ ಒಂದು ಸಜೆಷನ್ ಪ್ರಕಾರ ನೀವು ಈ ಒಂದು ಸ್ಟಾಕ್ ಸಹ ಇನ್ವೆಸ್ಟ್ ಮಾಡಕ್ಕೆ ಪ್ಲಾನ್ ಮಾಡಿಕೊಳ್ಳಬಹುದು ಫಾರ್ ಲಾಂಗ್ ಟರ್ಮ್. ಬಿಕಾಸ್ HDFC ಬ್ಯಾಂಕ್ ನೀವು ನೋಡಿದ್ರೆ ಗ್ರೋತ್ ಏನ್ ಕೊಟ್ಟಿದೆ ಅಂದ್ರೆ ಸೂಪರ್ ಕೊಟ್ಟಿರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಡಿಪ್ ಆದ್ರೂ ರಿಕವರ್ ಆಗುವಂತ ಒಂದು ಸೂಪರ್ ಫಾಸ್ಟ್ ನಮ್ಮ ಸಿಚುವೇಶನ್ HDFC ಬ್ಯಾಂಕ್ ಅಲ್ಲಿ ನೋಡಿರಬಹುದು. ನೀವು ಬೇಕಾದ್ರೆ ಚಾರ್ಟ್ ನೋಡ್ಕೊಂಡು ಡಿಸಿಷನ್ ಮಾಡಬಹುದು. ಓಕೆ, ಇದಾದ್ಮೇಲೆ ಈ ಒಂದು ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಯಾವ ರೀತಿ ಮಾಡ್ಬೋದು ಅಂತ ಸಹ ಹೇಳ್ಬಿಡ್ತೀನಿ. ನಾನು ಯೂಶಲಿ ಕೊಡೋದು ಬೈ ಅಂಡ್ ಡಿಪ್ ಅಂತ ನಾವು ಸ್ಟ್ರಾಟಜಿ ನಿಮ್ಗೆ ಕೊಡೋದು. ಬಟ್ ಈ ಒಂದು ಸ್ಟಾಕ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾನು ನಿಮಗೆ ಬೈ ಅಂಡ್ ಡಿಪ್ ಸ್ಟ್ರಾಟಜಿ ಕೊಡಕ್ ಹೋಗೋದಿಲ್ಲ. ಯಾಕಂತಂದ್ರೆ ನೋಡಿ, ಇವತ್ತಿನ ಮಾರ್ಕೆಟ್ ಸಿಕ್ಕಾಪಟ್ಟೆ ಅಪ್ ಟ್ರೆಂಡ್ ಆದ್ರೂ ಈ ನಮ್ಮ ರೆಸಿಸ್ಟೆನ್ಸ್ ಏನಿದೆ, ಈ ರೆಸಿಸ್ಟೆನ್ಸ್ ರೀಚ್ ಆಗಿಲ್ಲ, ಕರೆಕ್ಟ್ ಆಗಿ ಡ್ರಾ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ಐಡಿಯಾ ಬರುತ್ತೆ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು ಅಂತ ಹೇಳ್ಬೋದು. ಸೊ 3000 ಅಲ್ಲಿ ಗಂಟ ರೀಚ್ ಆಗಲ್ಲ ಬಿಡಿ, ಬೇರೆ ವಿಷಯ. ನೋಡಿ, ಇಲ್ಲೊಂದಿತ್ತು ಅಂತ ಹೇಳ್ಬೋದು. ಸೊ ಎಕ್ಸಾಕ್ಟ್ ಡ್ರಾಯಿಂಗ್ ಇಲ್ಲ, ಬಟ್ ಜಸ್ಟ್ ಇನ್ಫಾರ್ಮೇಶನ್ ಪರ್ಪಸ್ ನೋಡಿ. ಈ ಒಂದು 3 ರೆಸಿಸ್ಟೆನ್ಸ್ ಗಳನ್ನ ಹೋಗಿ ಹತ್ರ 3000 ಗಂಟ ರೀಚ್ ಆದ್ರೂ ಒಂದು ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ನೋಡಿ, ಈ ವಿಕ್ ರಿಜೆಕ್ಷನ್ ಏನ್ ಕೊಡ್ತಿದೆ ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮೆಟಿಕ್ ಅಂತ ಹೇಳ್ಬೋದು. ನೋಡಿ, ಸಿಕ್ಕಾಪಟ್ಟೆ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ನೋಡ್ಬೋದು ಸಸ್ಟೈನ್ ಆಗ್ತಿಲ್ಲ. ಅದೊಂದು ಸ್ವಲ್ಪ ಒಂದು ಪ್ರಾಬ್ಲಮೆಟಿಕ್ ಇತ್ತು ಅಂತ ಬಿಟ್ರೆ ಇದೇನಾದ್ರು ಸೂಪರ್ ಆಗಿ ಇದೆ. ಏನಾದ್ರು ಬಾಡಿ ಏನಾದ್ರು ಸ್ಟ್ರಾಂಗ್ ಆಗಿ ಬಾಡಿ ಏನಾದ್ರು ಈ ರೀತಿ ಏನಾದ್ರು ಫಾರ್ಮ್ ಆಗಿತ್ತು ಅಂದ್ರೆ ಇನ್ವೆಸ್ಟ್ ಮಾಡಕ್ ಶುರು ಮಾಡಬಹುದಾಗಿತ್ತು ಬೈ ಅಂಡ್ ಡಿಪ್. ಬಟ್ ಈ ಒಂದು ಶೇರ್ಸ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಇರೋದ್ರಿಂದ ಪ್ರಾಬಬಲಿ ಈ ಒಂದು ಶೇರ್ಸ್ ಸ್ವಲ್ಪ ದಿವಸ ಕೆಳಗಡೆ ಬಂದು ಈ ಒಂದು ಪಾಯಿಂಟ್ ಅಲ್ಲಿ ಟಚ್ ಆದ್ಮೇಲೆ ಮಾತ್ರ ಅಪ್ ಟ್ರೆಂಡ್ ಹೋಗೋಕೆ ನಾವು ಡಿಸಿಷನ್ ನ ಮಾಡಬಹುದು. ಆ ಬೇಸಿಸ್ ಮೇಲೆ ಈ ಲೆವೆಲ್ ನ ಬ್ರೇಕ್ ಆದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಶುರು ಮಾಡಬಹುದು. ಬೈ ಆನ್ ಡಿಪ್ ಸ್ಟ್ರಾಟಜಿ ಮಾಡಬಹುದು. ಅದು ಅಪ್ ಟು ಈ ಒಂದು ಲೆವೆಲ್ ಎಲ್ಲಿಂದ ಗ್ಯಾಪ್ ಅಪ್ ಆಗಿದೆ ಅಲ್ಲಿ ಗಂಟ ನೀವು ಬೈ ಆನ್ ಡಿಪ್ ಸ್ಟ್ರಾಟಜಿನ ಮಾಡಬಹುದು. ಓಕೆ, ಸೊ ಫ್ಯೂಚರ್ ಅಲ್ಲಿ ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಇದು HDFC ಬ್ಯಾಂಕ್ ನ ಒಂದು ಟ್ರೆಂಡ್.
ಸಾರಿ HDFC ಲಿಮಿಟೆಡ್ ನ ಟ್ರೆಂಡ್. ಸೊ ಅದ್ರ ಜೊತೆ HDFC ಬ್ಯಾಂಕ್ ಸಹ ನಿಮ್ಗೆ ತೋರಿಸ್ಬಿಡ್ತೀನಿ ಯಾವ ರೀತಿ ಅಂತ ನಿಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ನೋಡಿ ವಾಲ್ಯೂಮ್ ಸಿಕ್ಕಾಪಟ್ಟೆ ಒಂದಿದೆ, ಬಟ್ ಒಂದೇ ಪ್ರಾಬ್ಲಮ್ ಅಂದ್ರೆ ರಿಜೆಕ್ಷನ್. ಓಕೆ, ನೋಡಿ HDFC ಬ್ಯಾಂಕ್ ನ ಒಂದು ಟ್ರೆಂಡ್ ಸಹ ನೋಡ್ಬಿಟ್ರೆ ನೋಡಿ ಇಲ್ಲೂ ನೀವು ನೋಡ್ಬೋದು ಎಲ್ಲ ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಗಳು ಏನಿದೆ ಅವಷ್ಟು ಬ್ರೇಕ್ ಆಗಿರೋದ್ರಿಂದ ಆಕ್ಚುಲಿ ಹೇಳ್ಬೇಕಾದ್ರೆ ಇದು ದೊಡ್ಡ ಒಂದು ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆ, ಈ ರೆಸಿಸ್ಟೆನ್ಸ್ ನೋಡಿ, ಅದರ ಈ ರೆಸಿಸ್ಟೆನ್ಸ್ ತಗೊಂಡ್ರೆ ಎಲ್ಲ ಒಂದು ರಿಜೆಕ್ಷನ್ ಆಗಿರೋದ್ರಿಂದ ಇದು ಸಹ ಒಂದು ಒಳ್ಳೆ ಬ್ರಿಲಿಯಂಟ್ ಒಂದು ಮೂವ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಬಟ್ ಆಡಿಯೋ ಹೇಳ್ದಂಗೆ ನಮ್ಮ ಒಂದು ಗ್ಯಾಪ್ ಏನು ಗ್ಯಾಪ್ ಇದೆ ಅದು ಫಿಲ್ ಆಗ್ಲೇಬೇಕು. ಫಿಲ್ ಆಗೋ ಟೈಮಲ್ಲಿ ನಾವು ಮಾತ್ರ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿ. ಇಲ್ಲೂ ಸಹ ನೀವು ನೋಡ್ಬೋದು ಇವತ್ತಿನ ಮಾರ್ಕೆಟ್ ಹೆಂಗ್ ಕ್ಲೋಸ್ ಆಗುತ್ತೆ ನೋಡ್ಕೊಂಡು ನಿಧಾನವಾಗಿ ಈ ಒಂದು 1600 ಬ್ರೇಕ್ ಆದ್ಮೇಲೆ ನಿಧಾನಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಬೋದು. ಅಗೇನ್ ಗ್ಯಾಪ್ ಇರೋದ್ರಿಂದ ಈ ಗ್ಯಾಪ್ ಫಿಲ್ ಆಗ್ಲೇಬೇಕು. ಅದ್ರ ಜೊತೆಗೆ ಹೆವಿ ವಾಲ್ಯೂಮ್ ಸಹ ಬಂದಿದೆ. ಈ ವಾಲ್ಯೂಮ್ ಸಸ್ಟೈನ್ ಆಗುತ್ತೆ ಇಲ್ವಾ ಅನ್ನೋದು ಈ ವಿಡಿಯೋ ಗಂಟೆ ನೀವು ಕಾಯಲೇಬೇಕಾಗುತ್ತೆ. ಇದು ಆಸ್ ಆಫ್ ನಾವು ನೀವು ನೋಡ್ಬೋದು ಅದ್ರ 12:30 ಟೈಮಲ್ಲಿ ನಾವು ರೆಕಾರ್ಡ್ ಮಾಡ್ತಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಬೋದು. ಲಾಂಗ್ ಟರ್ಮ್ ವೆರಿ ವೆರಿ ಬ್ರೈಟ್ ಫಾರ್ ದಿಸ್ HDFC ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೆನ್ಪಿಟ್ಕೊಳ್ಳಿ, ನೀವು ಲೈಕ್ ಮಾಡಿದಷ್ಟು ನನಗೆ ಖುಷಿ ಆಗುತ್ತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದಷ್ಟು ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.